ಸ್ನೇಹಿತರೆ, ವೈಶಾಖ ಶುದ್ಧ ಚತುರ್ದಶಿ ಶ್ರೀಹರಿ ತನ್ನ ಭಕ್ತನನ್ನು ಸಂರಕ್ಷಿಸಲು ಶ್ರೀ ನೃಸಿಂಹನಾಗಿ ಉಗ್ರ ರೂಪದಿಂದ ಆವಿರ್ಭವಿಸಿದ ದಿನ ಅಂದರೆ ನರಸಿಂಹ ಜಯಂತಿ. ವೈಶಾಖ ಮಾಸ ಶುಕ್ಲ ಪಕ್ಷದ ಚತುರ್ದಶಿ ದಿನ ಶ್ರೀ ನರಸಿಂಹದೇವರ ಜಯಂತಿ. ಮಹಾವಿಷ್ಣುವಿನ 10 ಅವತಾರಗಳಲ್ಲಿ ನರಸಿಂಹ ಅವತಾರ 4ನೆಯದು. ನರಸಿಂಹ, ನರ ಎಂದರೆ ಇಡೀ ದೇಹ ಮನುಷ್ಯನದ್ದು, ಶಿರೋಭಾಗ ಮಾತ್ರ ಸಿಂಹದ್ದು. ಇದು ವಿಷ್ಣುವಿನ ಅವತಾರಗಳಲ್ಲಿಯೇ ವಿಶೇಷವಾದ ರೂಪ ಹಾಗೂ ಅಮಿತ ಶಕ್ತಿಯುಳ್ಳಂಥದ್ದು. ಹಿಂದೆ ಅಸುರ ರಾಜ ಹಿರಣ್ಯಕಶಿಪುವಿನ ಸಹೋದರ ಹಿರಣ್ಯಾಕ್ಷ ಭೂಲೋಕದಲ್ಲಿ ಅತಿ ಹೆಚ್ಚು ಉಪಟಳ ನೀಡುತ್ತಿದ್ದ. ಶಿಷ್ಟ ಪರಿಪಾಲಕನಾದ ಶ್ರೀ ಮಹಾವಿಷ್ಣು ವರಾಹ ಅಂದರೆ ಕಾಡು ಹಂದಿ ರೂಪ ಧಾರಣೆ ಮಾಡಿ ರಾಕ್ಷಸನನ್ನು ಸಂಹರಿಸುತ್ತಾನೆ. ಇದರಿಂದ ದುಃಖಿತನಾದ ಹಿರಣ್ಯಕಶಿಪು ವಿಷ್ಣುವಿನ ಪರಮ ವೈರಿಯಾಗಿ ವಿಷ್ಣು ಭಕ್ತರಿಗೆ ತೊಂದರೆ ನೀಡಲಾರಂಭಿಸುತ್ತಾನೆ. ಈ ಮಧ್ಯೆ ತನಗೆ ಸಾವೇ ಬಾರದಂತೆ ಅಮರನಾಗಬೇಕೆಂಬ ಆಸೆ ಉಂಟಾಗುತ್ತದೆ. ಹಠ ಹಿಡಿದು ತಪಸ್ಸಿಗೆ ಕುಳಿತು ಬ್ರಹ್ಮದೇವರನ್ನು ಒಲಿಸಿಕೊಳ್ಳುತ್ತಾನೆ. ತನಗೆ ಸಾವೇ ಬಾರದಂತೆ ವರ ನೀಡುವಂತೆ ಬೇಡಿದಾಗ ಬ್ರಹ್ಮದೇವರು ತಿರಸ್ಕರಿಸುತ್ತಾರೆ. ಆಗ ಯೋಚನಾಮಗ್ನನಾದ ಹಿರಣ್ಯಕಶಿಪು, ಹೋಗಲಿ, ನರರಿಂದಾಗಲಿ ಸುರರಿಂದಾಗಲಿ ದಾನವರಿಂದಾಗಲಿ ದೈತ್ಯರಿಂದಾಗಲಿ ಪಶುಗಳಿಂದಾಗಲಿ ಪಕ್ಷಿಗಳಿಂದಾಗಲಿ ಸರ್ಪಗಳಿಂದಾಗಲಿ ಸರೀಸೃಪಗಳಿಂದಾಗಲಿ ಯಕ್ಷರಿಂದಾಗಲಿ ಗಂಧರ್ವರಿಂದಾಗಲಿ ಕಿನ್ನರರಿಂದಾಗಲಿ ಕಿಂಪುರುಷರಿಂದಾಗಲಿ ಹಗಲಲ್ಲಿಯೇ ಆಗಲಿ ಇರುಳಲ್ಲಿಯೇ ಆಗಲಿ ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಮನೆಯ ಹೊರಗಾಗಲಿ ಒಳಗಾಗಲಿ ಯಾವ ಅಸ್ತ್ರದಿಂದಾಗಲಿ ಶಸ್ತ್ರದಿಂದಾಗಲಿ ಸಾವು ಸಂಭವಿಸಬಾರದೆಂದು ವಿಚಿತ್ರವಾದ ವರವನ್ನು ಕೇಳುತ್ತಾನೆ. ಇದು ಶ್ರೀಹರಿಯ ಇಚ್ಛೆ ಎಂದೆಣಿಸಿ ಮುಗುಳುನಗೆ ನಕ್ಕ ಬ್ರಹ್ಮದೇವರು ಆಗಲಿ ಎಂದು ನಸುನಗುತ್ತಾ ವರವನ್ನು ಅನುಗ್ರಹಿಸುತ್ತಾರೆ. ಇದರಿಂದ ಮದೋನ್ಮತ್ತನಾದ ಹಿರಣ್ಯಕಶಿಪು ನಾನೇ ದೇವರು, ಎಲ್ಲರೂ ತನ್ನನ್ನೇ ದೇವರು ಎಂದು ಪೂಜಿಸಬೇಕೆಂದು ಆದೇಶ ಹೊರಡಿಸುತ್ತಾನೆ. ಭಯಭೀತರಾದ ಪ್ರಜೆಗಳು ವಿಧಿಯಿಲ್ಲದೆ ರಾಜಾಜ್ಞೆಯನ್ನು ಪಾಲಿಸುತ್ತಾರೆ. ಆದರೆ ಹಿರಣ್ಯಕಶಿಪುವಿನ ಮಗ ಪರಮ ಭಾಗವತೋತ್ತಮರಾದ ಶ್ರೀ ಪ್ರಹ್ಲಾದರಾಜರು ಮಾತ್ರ ವಿಷ್ಣುವನ್ನೇ ಆಶ್ರಯಿಸಿ ಶ್ರೀಹರಿಯೇ ಸರ್ವಶನೆಂದು ವಾದಿಸುತ್ತಾರೆ. ಇದನ್ನು ಕೇಳಿ ಕೆರಳಿದ ತಂದೆ ಸಾಕಷ್ಟು ಬುದ್ಧಿವಾದ ಹೇಳಿದರೂ ಮಗ ಕೇಳುವುದಿಲ್ಲ. ಇದರಿಂದ ಬೇಸತ್ತು ಪತ್ನಿ ಕಯಾದು ಕೈಯಿಂದ ಮಗನಿಗೆ ವಿಷವಿಕ್ಕಿಸುತ್ತಾನೆ. ಆದರೆ ಬಾಲ ಪ್ರಹ್ಲಾದ ಬದುಕುತ್ತಾರೆ. ಮತ್ತಷ್ಟು ರೋಷಗೊಂಡ ಕ್ರೂರಿ ಹಿರಣ್ಯಕಶಿಪು ಮಗನನ್ನು ಆನೆಯಿಂದ ತುಳಿಸುವಂತೆಯೂ ಬೆಂಕಿಯಲ್ಲಿ ಸುಡುವಂತೆಯೂ ಹಾವಿನಿಂದ ಕಚ್ಚಿಸುವಂತೆಯೂ ಆದೇಶಿಸುತ್ತಾನೆ. ಇದರಲ್ಲಿ ಬದುಕಿ ಬಂದ ಮಗನನ್ನು ಕಂಡು ರೋಷವಿಷ್ಟನಾಗುತ್ತಾನೆ. ಅತ್ಯಂತ ವ್ಯಗ್ರನಾದ ಹಿರಣ್ಯಕಶಿಪು ಇದಕ್ಕೆಲ್ಲ ಕಾರಣ ಮಾಯಾವಿಯಾದ ಶ್ರೀಹರಿಯೇ ಎಂದರಿತು ಆತನನ್ನೇ ಕೊಲ್ಲಲು ಸಂಚು ಹೂಡುತ್ತಾನೆ. ಮಗನನ್ನು ಕರೆದು ಪ್ರೀತಿಯಿಂದ ಆಲಿಂಗಿಸಿ, ಮಗನೇ, ಶ್ರೀಹರಿಯು ಎಲ್ಲಿದ್ದಾನೆ ಎಂದು ಕೇಳುತ್ತಾನೆ. ತನ್ನ ತಂದೆಯ ಕುತಂತ್ರವನ್ನರಿಯದ ಪುಟಾಣಿ ಬಾಲಕ ಪ್ರಹ್ಲಾದರು ತಂದೆ ಶ್ರೀಹರಿ ಎಲ್ಲೆಡೆ ಇದ್ದಾನೆ ಎಂದು ಹೇಳುತ್ತಾರೆ. ಮಗನನ್ನು ಮಾತಿನಲ್ಲಿ ಸಿಕ್ಕಿಸಿಕೊಳ್ಳಬೇಕೆಂದು ಯೋಚಿಸಿ ಅಣಕಿಸುವ ಉದ್ದೇಶದಿಂದ ಈ ಕಂಬದಲ್ಲಿ ಇದ್ದಾನೆಯೇ ಎಂದು ಕೇಳುತ್ತಾನೆ. ಆಗ ಮಗು ಹೌದು ಎಂದಾಗ ಶ್ರೀಹರಿಯನ್ನು ಕರೆಯುವಂತೆ ಮಗನಿಗೆ ಹೇಳಿದಾಗ ಮಗು ಪ್ರಾರ್ಥಿಸುತ್ತಾನೆ. ಆಗಲೂ ಶ್ರೀಹರಿ ಬಾರದಿದ್ದಾಗ ಕೋಪೋದ್ರಿಕ್ತನಾಗಿ ಗದೆಯಿಂದ ಕಂಬವನ್ನು ಜೋರಾಗಿ ಹೊಡೆಯುತ್ತಾನೆ. ಕೂಡಲೇ ಮಹಾವಿಷ್ಣುವು ಹಿರಣ್ಯಕಶಿಪು ಕೇಳಿದ ವರಕ್ಕೆ ಪ್ರತಿಯಾಗಿ ಅರ್ಧದೇಹ ನರ ಅರ್ಧದೇಹ ಸಿಂಹದ ರೂಪದಲ್ಲಿ ಪ್ರಕಟಗೊಂಡು ಕಂಬವನ್ನು ಸೀಳಿಕೊಂಡು ಹೊರಬರುತ್ತಾರೆ. ಸ್ತಂಭದಿಂದ ಹೊರಬಂದ ನರಸಿಂಹದೇವರು ಪರ್ವತದಂತೆ ಕಾಣಿಸುತ್ತಾರೆ. ಹಿಮಚ್ಛಾದಿ ಮೇರು ಪರ್ವತದಂತೆ ಕೇಸರಗಳು ಕಾಣುತ್ತಿದ್ದವು. ಉದಯ ಸೂರ್ಯನಂತೆ ರಂಗಾಗಿದ್ದ ಮೊಗದಲ್ಲಿ ಕಣ್ಣುಗಳು ನಿಗಿ ನಿಗಿ ಎನ್ನುವ ಕೆಂಡದುಂಡೆಗಳಂತೆ ಪ್ರಜ್ವಲಿಸುತ್ತಿದ್ದವು. 12 ಕೈಗಳಲ್ಲಿ ಚಕ್ರ, ಶಂಖ, ಗದ, ಹಲ, ಮುಸಲ, ಕತ್ತಿ, ಚಾಪ, ಪರಶು, ಶೂಲ, ಪಾಶ, ಅಂಕುಶ, ಗುರಾಣಿಗಳು ಮಿನುಗುತ್ತಿದ್ದವು. ಕೂಳನನ್ನು ಹಿಡಿಯಲೆಂದು ಮೇಲೆತ್ತಿದ ಉಳಿದ 4 ಕೈಗಳು ಆದಿಶೇಷನನ್ನೇ ತನ್ನ ಸಹಸ್ರ ಎಡೆಗಳನ್ನು ತೆರೆದು ನಿಂತಂತೆ ಭಾಸವಾಗುತ್ತಿದ್ದವು. ಉಗುರುಗಳು ದೇವೇಂದ್ರನ ವಜ್ರಾಯುಧದಂತೆ ಅತ್ಯಂತ ಹರಿತವಾಗಿದ್ದವು. ದೇವ ನೀಡುತ್ತಿದ್ದ ಪ್ರತಿ ಹೆಜ್ಜೆಗೂ ಭೂಮಿ ಓಲಾಡಿದಂತೆ ಭಾಸವಾಗುತ್ತಿತ್ತು.
ಇಂತಹ ಘೋರ ರೂಪದಲ್ಲಿ ಆವಿರ್ಭವಿಸಿದ ಪರಮಾತ್ಮನು ಮಾಡಿದ ಗರ್ಜನೆಯಿಂದ ದಶದಿಕ್ಕುಗಳಲ್ಲಿ ರಣದುಂದುಬಿಗಳು ಮೊಳಗಿದಂತಾಗಿ ಶುಕಪಿಕ ಮತ್ತಿತರ ಕಗ್ಗಚ್ಚರಗಳೆಲ್ಲ ದಿಕ್ಕೆಟ್ಟು ಚೆಲ್ಲಾಪಿಲ್ಲಿಯಾಗಿ ಚೆದುರಿದವು. ಜಗತ್ತಿನಲ್ಲಿ ಹಿಂದೆಂದೂ ಕಾಣದಂತಹ ಘೋರ ರೂಪವನ್ನು ತಾಳಿದ ನರಸಿಂಹದೇವನನ್ನು ಕಂಡ ಹಿರಣ್ಯಕಶಿಪು ಕಂಪಿಸಿದನು. ತಾನು ನಿಂತ ಭೂಮಿ ಬಾಯ್ತೆರೆಯಿತೇನೋ ಎಂದು ಭಾಸವಾಯಿತು. ಅಷ್ಟರಲ್ಲಿ ತನ್ನ ಭಕ್ತನಿಗೆ ಉಪಟಳ ನೀಡಿದ ಅಸುರನನ್ನು ಕೈಯಲ್ಲಿ ಬಾಚಿದ ನರಹರಿ ಮನೆಯ ಹೊರಗೂ ಅಲ್ಲದ ಮುಂಬಾಗಿಲಿಗೆ ಹಿರಣ್ಯಕಶಿಪುವನ್ನು ದರದರನೆ ಎಳೆದೊಯ್ದರು. ಆಗ ಹಗಲು ಅಲ್ಲದ ರಾತ್ರಿಯೂ ಅಲ್ಲದ ಮುಸ್ಸಂಜೆಯಾಗಿತ್ತು. ಇದೇ ಸಮಯದಲ್ಲಿ ಆಕಾಶವೂ ಅಲ್ಲದ ಭೂಮಿಯೂ ಅಲ್ಲದ ಹೊಸ್ತಿಲ ಮೇಲೆ ಕುಳಿತ ಸಂಪೂರ್ಣ ನರನೂ ಅಲ್ಲದ ಪೂರ್ಣ ಪ್ರಾಣಿಯೂ ಅಲ್ಲದ ನರಸಿಂಹನು ಹಿರಣ್ಯಕಶಿಪುವನ್ನು ತನ್ನ ತೊಡೆಯ ಮೇಲೆ ಹಾಕಿಕೊಳ್ಳುತ್ತಾನೆ. ಅಸುರನ ಕಾಲುಗಳನ್ನು ತನ್ನ ಕಾಲುಗಳಿಂದ ಬಂಧಿಸಿ ಆತನ ಶಿರಸ್ಸನ್ನು ಎರಡು ಕೈಗಳಿಂದ ಅದುಮಿಟ್ಟುಕೊಂಡು ಅಸ್ತ್ರವೂ ಅಲ್ಲದ, ಶಸ್ತ್ರವೂ ಅಲ್ಲದ, ಜೀವವೂ ಇಲ್ಲದ, ಹಾಗೆಂದು ಬೆಳೆಯದೇ ಇರದ ತನ್ನ ಕ್ರೂರವಾದ ಉಗುರುಗಳಿಂದ ರಾಕ್ಷಸನ ಉದರವನ್ನು ಬಗೆದು ಸಂಹರಿಸುತ್ತಾನೆ. ನಂತರ ಕೋಪೋದ್ರಿಕ್ತನಾಗಿ ಉಗ್ರ ನರಸಿಂಹದೇವರು ಅಸುರನ ಕಾಲುಗಳನ್ನು ತನ್ನ ಕಾಲುಗಳಿಂದ ಬಂಧಿಸಿ ಆತನ ಶಿರಸ್ಸನ್ನು ಎರಡು ಕೈಗಳಿಂದ ಅದುಮಿಟ್ಟುಕೊಂಡು ಅಸ್ತ್ರವೂ ಅಲ್ಲದ, ಶಸ್ತ್ರವೂ ಅಲ್ಲದ, ಜೀವವೂ ಇಲ್ಲದ, ಹಾಗೆಂದು ಬೆಳೆಯದೇ ಇರದ ತನ್ನ ಕ್ರೂರವಾದ ಉಗುರುಗಳಿಂದ ರಾಕ್ಷಸನ ಉದರವನ್ನು ಬಗೆದು ಸಂಹರಿಸುತ್ತಾನೆ. ನಂತರ ಕೋಪೋದ್ರಿಕ್ತನಾಗಿ ಉಗ್ರ ನರಸಿಂಹದೇವರು ಹಿರಣ್ಯಕಶಿಪುವಿನ ಸಿಂಹಾಸನದಲ್ಲಿ ಬಂದು ಆಸೀನನಾಗುತ್ತಾರೆ. ಅಲ್ಲಿ ನೆರೆದಿದ್ದವರು ಪರಮಾತ್ಮನ ಉಗ್ರ ರೂಪವನ್ನು ಶಾಂತಗೊಳಿಸುವುದಿರಲಿ, ಆ ರೂಪವನ್ನು ನೋಡಲು ಸಹ ಭಯಪಡುತ್ತಿದ್ದರು. ಅಲ್ಲಿ ನೆರೆದಿದ್ದವರು ಸಾಕಷ್ಟು ಪ್ರಯತ್ನಿಸಿದರೂ ಫಲ ನೀಡಲಿಲ್ಲ. ಶ್ರೀ ಮಹಾಲಕ್ಷ್ಮೀ ದೇವಿ ಬಂದರೂ ಪ್ರಭುವನ್ನು ಶಾಂತಗೊಳಿಸಲಾಗಲಿಲ್ಲ. ಕೊನೆಗೆ ನಾರದರು ಪ್ರಹ್ಲಾದರಿಗಾಗಿಯೇ ಶ್ರೀಹರಿ ಈ ರೂಪದಲ್ಲಿ ಪ್ರಕಟಗೊಂಡಿದ್ದು ಎಂದರಿತು ಪುಟ್ಟ ಬಾಲಕ ಪ್ರಹ್ಲಾದರಾಜರನ್ನು ರಮಿಸಿ ಕರೆತಂದು ನರಸಿಂಹದೇವರ ಬಳಿ ತೆರಳುವಂತೆ ಭಯದಿಂದಲೇ ಮುಂದಕ್ಕೆ ಕಳಿಸುತ್ತಾರೆ. ಯಾವುದೇ ಅಳುಕಿಲ್ಲದೆ ಹಸುಗೂಸು ತನ್ನ ತಾಯಿಯ ಬಳಿ ತೆರಳುವಂತೆ ಪ್ರಹ್ಲಾದರಾಜರು ಉಗ್ರ ನರಸಿಂಹದೇವರ ಬಳಿ ತೆರಳಿ ಸಾಷ್ಟಾಂಗ ಪ್ರಣಾಮದ ಮೂಲಕ ನಮಿಸಿ ಪ್ರಾರ್ಥಿಸಿದರು. ಎಷ್ಟೋ ವರ್ಷಗಳ ನಂತರ ತಾಯಿ ತನ್ನ ಕಂದನನ್ನು ನೋಡಿದಾಗ ಬಾಚಿ ತಬ್ಬಿ ಮುದ್ದಾಡುವಂತೆ ಪರಮಾತ್ಮನು ಸಿಂಹಾಸನದಿಂದ ಕೆಳಗಿಳಿದು ದಡದಡನೆ ಓಡೋಡಿ ಬಂದು ಬಾಲಕ ಪ್ರಹ್ಲಾದರಾಜರನ್ನು ಅಪ್ಪಿ ಮುದ್ದಾಡುತ್ತಾರೆ. ಮಗುವಿನೊಡನೆ ಮರಳಿ ಸಿಂಹಾಸನವನ್ನೇರಿ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡರು. ತನ್ನ ಎಲ್ಲ 16 ಕೈಗಳಲ್ಲಿ ಉಗ್ರವಾದ ಉಗುರು ಬೆಳೆದಿದ್ದರಿಂದ ಜತೆಗೆ ಹಸ್ತಗಳು ರಕ್ತಸಿಕ್ತವಾಗಿದ್ದರಿಂದ ಕಂದನ ತಲೆಯನ್ನು ಸವರಲಾಗದೆ ಸಿಂಹ ತನ್ನ ಮರಿಯನ್ನು ನಾಲಿಗೆಯಲ್ಲಿ ನೇವರಿಸುವಂತೆ ಪ್ರಹ್ಲಾದರಾಜರ ತಲೆಯನ್ನು ನೇವರಿಸುತ್ತಾರೆ. ಕೊನೆಗೆ ಭಕ್ತವತ್ಸಲನು ಭಕ್ತನ ಭಕ್ತಿಗೆ ಮೆಚ್ಚಿ ಶಾಂತನಾದುದನ್ನು ಕಂಡು ಎಲ್ಲರೂ ಸಂತಸಗೊಂಡರು. ಇಂತಹ ಭಕ್ತವತ್ಸಲನು ಭಾಗವತೋತ್ತಮನ ಭಕ್ತಿಗಾಗಿ ನರಹರಿ ರೂಪದಲ್ಲಿ ಆವಿರ್ಭವಿಸಿದ ದಿನವನ್ನು ನರಸಿಂಹ ಜಯಂತಿ ಎಂದು ಆಚರಿಸಲಾಗುತ್ತದೆ. ಎಲ್ಲರೂ ಭಕ್ತ ಪರಾಧೀನನಾದ ಶ್ರೀ ರಾಘವೇಂದ್ರ ತೀರ್ಥರ ಅಂತರ್ಯಾಮಿ ಪ್ರಾಣಸ್ಥ ಶ್ರೀ ನೃಸಿಂಹದೇವರನ್ನು ಈ ಪರ್ವಕಾಲದಲ್ಲಿ ಭಜಿಸೋಣ. ಆಪತ್ತು ವಿಪತ್ತು ಬಾರದಂತೆ ಕಾಪಾಡಲಿ ಎಂದು ಪ್ರಾರ್ಥಿಸೋಣ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.